ಎಲ್ಲರಿಗೂ ನಮಸ್ಕಾರ. ಈ ಒಂದು 9 ದಿನದ ನವರಾತ್ರಿಯಲ್ಲಿ ನಾವು ಯಾವೆಲ್ಲ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಒಂದನೇ ದಿನ ನಾವು ಪೂಜಿಸೋದು ಶೈಲಪುತ್ರಿಗೆ. ಅವತ್ತಿನ ದಿನ ನಾವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ಎರಡನೇ ದಿನ ನಾವು ಪೂಜಿಸುವಂಥದ್ದು ಬಂದು ಬ್ರಹ್ಮಚಾರಿಣಿ. ಅವತ್ತಿನ ದಿನ ನಾವು ಕೆಂಪು ವಸ್ತ್ರವನ್ನು ಧರಿಸಬೇಕಾಗುತ್ತೆ. ಮೂರನೇ ದಿನ ನಾವು ಪೂಜಿಸುವಂಥದ್ದು ಚಂದ್ರಗಂಟನಿಗೆ. ಅವತ್ತಿನ ದಿನ ನಾವು ಬ್ಲೂ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ನಾಲ್ಕನೇ ದಿನ ಬಂದು ಕೂಷ್ಮಾಂಡನಿಗೆ ಪೂಜಿಸ್ತೀವಿ. ಅವತ್ತಿನ ದಿನ ನಾವು ವೇರ್ ಮಾಡಬೇಕಾಗಿರುವಂಥ ಬಟ್ಟೆ ಕಲರ್ ಬಂದು ಎಲ್ಲೋ ಆಗಿರುತ್ತೆ. ಮತ್ತು ಐದನೇ ದಿನ ನಾವು ಪೂಜಿಸುವಂಥದ್ದು ಬಂದು ಸ್ಕಂದ ಮಾತೆಗೆ. ಅವತ್ತಿನ ದಿನ ನಾವು ವೇರ್ ಮಾಡಬೇಕಾಗಿರುವಂತಹ ಬಣ್ಣದ ಬಟ್ಟೆ ಬಂದು ಗ್ರೀನ್ ಆಗಿರುತ್ತೆ. ಮತ್ತು ಆರನೇ ದಿನ ನಾವು ಪೂಜಿಸುವಂಥದ್ದು ಬಂದು ಕಾರ್ತಿಯಾಯನಿಗೆ. ಅವತ್ತಿನ ದಿನ ನಾವು ವೇರ್ ಮಾಡಬೇಕಾಗಿರೋದು ಬಂದು ಗ್ರೇ ಆಗಿರುತ್ತೆ. ಮತ್ತು ಏಳನೇ ದಿನ ನಾವು ಪೂಜಿಸುವಂಥದ್ದು ಬಂದು ಕಾಳರಾತ್ರಿಗೆ. ಅವತ್ತಿನ ದಿನ ನಾವು ವೇರ್ ಮಾಡಬೇಕಾಗಿರೋದು ಆರೆಂಜ್ ಆಗಿರುತ್ತೆ. ಮತ್ತು ಎಂಟನೇ ದಿನ ನಾವು ಪೂಜಿಸುವಂಥದ್ದು ಬಂದು ಮಾತೆ ಗೌರಿಗೆ. ಅವತ್ತಿನ ದಿನ ನಾವು ಪಿಕಾಕ್ ಗ್ರೀನ್ ಕಲರ್ ಬಟ್ಟೆನ ಧರಿಸಬೇಕಾಗತ್ತೆ. ಒಂಬತ್ತನೇ ದಿನ ಬಂದು ನಾವು ಸಿದ್ಧಿದಾತ್ರಿಗೆ ಪೂಜಿಸ್ತೀವಿ. ಅವತ್ತಿನ ದಿನ ನಾವು ಪಿಂಕ್ ಕಲರ್ ಬಟ್ಟೆನ ಧರಿಸಬೇಕಾಗುತ್ತೆ. ಸೊ ಈ ಒಂದು 9 ದಿನದ ಬಟ್ಟೆಗಳು ನಮ್ಮ ಒಂದು ಸ್ಟ್ರೆಂತ್ನ ಎನ್ಹಾನ್ಸ್ ಮಾಡೋದಕ್ಕೆ, ನಮ್ಮಲ್ಲಿರುವಂತಹ ಕೆಲವೊಂದು ನೆಗೆಟಿವಿಟಿಯನ್ನು ದೂರ ಮಾಡಿ ಒಂದು ಸ್ಟ್ರೆಂತ್ನ ಎನ್ಹಾನ್ಸ್ ಮಾಡಿ ಒಂದು ಯೂನಿವರ್ಸ್ ವೈಬ್ರೇಷನ್ಗೆ ನಮ್ಮನ್ನು ಈ ಒಂದು ಬಣ್ಣದ ಬಟ್ಟೆಗಳು ಎಳ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಧನ್ಯವಾದಗಳು.